ಯಾಕಂತಂದ್ರೆ ಅಮಿತ್ ಶಾ ಅವರು ಹೇಳ್ತಿದ್ದಾರೆ ಛತ್ತೀಸ್ಗಢ ಸೇರಿ ಆದಿವಾಸಿ ಪ್ರಾಬಲ್ಯ ಅಥವಾ ಆದಿವಾಸಿಗಳ ಜನಸಂಖ್ಯೆ ಜಾಸ್ತಿ ಇರುವಂಥ ಜಾಗಗಳಲ್ಲಿ ನಕ್ಸಲ್ ಚಟುವಟಿಕೆಗಳು ಜಾಸ್ತಿ ಇತ್ತು. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಕೊಡಬೇಕಾದಂಥ ಮೂಲ ಸೌಕರ್ಯಗಳನ್ನು ಕೊಡ್ತಾ ಇದ್ದೀವಿ. ಅಕ್ಕಿ ಕೊಡೋದಿರ್ಬೋದು, ಪಡಿತರ ಅಕ್ಕಿ ವಿತರಿಸೋದಿರ್ಬೋದು, ಪಡಿತರ ವಿತರಿಸೋದಿರ್ಬೋದು, ಮತ್ತು ಅದರ ಜೊತೆಗೆ ಆಸ್ಪತ್ರೆ, ಶಾಲೆ ಇದೆಲ್ಲವನ್ನು ಒದಗಿಸ್ತಾ ಇದ್ದೀವಿ. ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ ಜನ ಕೂಡ. ಹೌದು. ಸೊ ಅದಾಗ್ತಿದೆ ಅಂತ ಹೇಳ್ತಿರತ್ತಲ್ಲ. ಇದು ಭಾಗಶಃ ಖಂಡಿತವಾಗ್ಲೂ ಇದನ್ನು ನಿರ್ಲಕ್ಷ್ಯ ಮಾಡುವಂಥ ವಿಚಾರಗಳಲ್ಲವೇ ಅಲ್ಲ. ಸರ್ಕಾರ ಯಾವುದೇ ಇದ್ರೂ ಇದನ್ನು ಆದ್ಯತೆ ಮೇಲೆ ಪರಿಗಣಿಸಲೇಬೇಕಾಗಿದೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಇನ್ನಿತರ ರಾಜ್ಯ ಸರ್ಕಾರಗಳು, ಇವನ್ ಒಕ್ಕೂಟ ಸರ್ಕಾರವೂ ಸಹ ಇದನ್ನು ಒಂದು ಆದ್ಯತೆಯ ವಿಚಾರವಾಗಿ ತಗೊಂಡು ಸಾಕಷ್ಟು ಹಣಕಾಸಿನ ಸೌಲಭ್ಯ ಬಜೆಟ್ನಲ್ಲೇ ಒದಗಿಸ್ತಾ ಇದ್ದಾರೆ. ಜನರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ಅಂದರೆ ಎಕ್ಸ್ಟ್ರೀಮಿಸ್ಟ್ಗಳನ್ನು ಅವ್ರ ಜೊತೆ ಒಡನಾಟ ಇಟ್ಕೊಳ್ಳೋದಕ್ಕೆ ಬದಲು ಸರ್ಕಾರದ ಜೊತೆ ಒಡನಾಟ ಇಟ್ಕೊಳ್ಳಿ, ಸರ್ಕಾರದ ಮೇಲೆ ವಿಶ್ವಾಸ ಇಡಿ, ನಾವು ನಿಮ್ಮ ನೆರವು ಇದ್ದೀವಿ ಅನ್ನೋವಂಥ ಒಂದು ಪಾಲಿಸಿಯನ್ನು ಅನಿವಾರ್ಯವಾಗೋ ಅಥವಾ ಸದುದ್ದೇಶದಿಂದನೋ ಒಟ್ಟು ಮಾಡ್ತಾ ಇರೋದಂತೂ ಹೌದು. ಸಹಜವಾಗಿ ಏನಾಗುತ್ತೆ ಅಂತಂದರೆ ಇದು ಪೂರ್ಣ ಪ್ರಮಾಣದಲ್ಲಿ ಆಯ್ತಾ ಅಂದರೆ ಇದು ಒಂದು ಪ್ರಕ್ರಿಯೆನೇ. ಇದು ಸಾಕಷ್ಟು ಕಾಲಾವಕಾಶ ತಗೊಳ್ಳುತ್ತೆ, ಸಂಪನ್ಮೂಲಗಳು ಬೇಕಾಗ್ತವೆ, ಒಂದು ಯೋಜಿತ ರೀತಿಯ ಅಂದರೆ ಪ್ಲ್ಯಾಂಡ್ ಅಪ್ರೋಚ್ ಬೇಕಾಗುತ್ತೆ. ಇದಕ್ಕೆ ಅದು ನಡೀಲಿ ಅಂತ ಆಶಿಸೋಣ ನಾವು. ಎಸ್ ಗಜೇಂದ್ರ ಅವರೇ, ತಾವು ಏನು ಹೇಳ್ತೀರಿ? ಸರ್ಕಾರ ಹೇಳ್ತಾ ಇದೆ ಸಂಪೂರ್ಣ ನಕ್ಸಲ್ ಚಟುವಟಿಕೆಯನ್ನ ನಾವು ಬ್ರೇಕ್ ಮಾಡಿದ್ದೀವಿ, ದೇಶದಲ್ಲಿ ನಕ್ಸಲ್ ಚಟುವಟಿಕೆ ಸಂಪೂರ್ಣ ನಿರ್ಮೂಲನೆಯಾಗಿದೆ ಅಂತ. ಸರ್ಕಾರ ಉಕ್ಕಿನ ಹಸ್ತದಿಂದ ನಕ್ಸಲನ್ನ ಸದೆ ಪಡೆದಿದೆ ಅನ್ನುವಂತ ವಿಚಾರದ ಬದಲಿಗೆ ಅಭಿವೃದ್ಧಿ ಕಾರ್ಯಗಳನ್ನ ಬಹಳ ಚೆನ್ನಾಗಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಮಾಡಿರ್ತಕ್ಕಂಥದ್ದೇ ಇವತ್ತು ಆಗಿರ್ತಕ್ಕಂಥದ್ದು ಪರಿಣಾಮ. ಕಾರಣ ಇವತ್ತು ನಕ್ಸಲ್ ನೇಮಕಾತಿಗೆ ಹೊಸ ಯುವಕರು ಬರ್ತಾ ಇಲ್ಲ. ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಅಭಿವೃದ್ಧಿಯ ಹೊಸ ಶಕೆ ಶುರುವಾಗಿದೆ. ಸ್ವಲ್ಪ ನಾವು ಆಲೋಚನೆ ಮಾಡಿ ಅಲ್ಲಿಯ ಪ್ರದೇಶದ ಅಂಕಿಅಂಶಗಳನ್ನ ತೆಕ್ಕೊಂಡ್ರೆ ಇವತ್ತು ಸುಕ್ಮಾ ಇರ್ಬೋದು, ಬಿಜಾಪುರ ಇರ್ಬೋದು, ದಾಂತೆವಾಡ ಇರ್ಬೋದು, ಆ ಎಲ್ಲ ಜಿಲ್ಲೆಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಪ್ರಗತಿಯನ್ನ ಕಳೆದ 10-12 ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಸಾವಿರಾರು ಕಿಲೋಮೀಟರ್ಗಳ ರಸ್ತೆ, ನೀರು, ದೀಪಗಳಾಗಿದ್ದಾವೆ. 250ಕ್ಕೂ ಹೆಚ್ಚು ಬ್ಯಾಂಕ್ ಶಾಖೆಗಳನ್ನ ತೆಗೆದಿದ್ದಾರೆ. ಅಲ್ಲಿ ಉದ್ಯೋಗ ಕೊಡೋದಕ್ಕೆ ಸಣ್ಣ ಸಣ್ಣ ಉದ್ಯಮಗಳು ಬಂದಿದ್ದಾವೆ. 8,000ಕ್ಕೂ ಹೆಚ್ಚು ಮೊಬೈಲ್ ಟವರ್ಗಳನ್ನ ಅಲ್ಲಿ ಅಳವಡಿಸಿದ್ದಾರೆ. ಅಲ್ಲಿಯ ಮಕ್ಕಳಿಗೆ ವಿಶ್ವ ದರ್ಜೆ ಶಿಕ್ಷಣವನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ರಾಜ್ಯದ ಪಶ್ಚಿಮ ಘಟ್ಟದ ಪ್ರದೇಶದಿಂದ ನಾನು ಬಂದಿರ್ತಕ್ಕಂಥವನು. ನನ್ನ ಮನೆಯಿಂದ ಕೇವಲ 6-8 ಕಿಲೋಮೀಟರ್ ದೂರದಲ್ಲಿ ಮೆಣಸಿನಹಳ್ಳಿ ಇದೆ. ಅಲ್ಲಿ ಎನ್ಕೌಂಟರ್ ಆಗಿರೋದನ್ನ ಇಡೀ ರಾಜ್ಯ ದೇಶ ನೋಡಿದೆ. ಅಲ್ಲಿಗೂ ಸಹ ಅಭಿವೃದ್ಧಿಯ ಹೊಸ ಶಕೆ ಕಳೆದ 10, 15, 20 ವರ್ಷಗಳಿಂದ ತುಂಬಾ ರೀತಿಯಲ್ಲಿ ಬಂದಿದೆ. ಅಲ್ಲಿಗೆ ಆಶ್ರಮ ಶಾಲೆ ಬಂದಿದೆ, ರಸ್ತೆ, ಸರ್ವಋತು ರಸ್ತೆ ಬಂದಿದೆ. ತುಂಬಾ ಚೆನ್ನಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳು, ರಸ್ತೆ, ನೀರು, ದೀಪ, ಈ ಮೂಲಭೂತ ಅಂಶಗಳನ್ನ ಕೊಟ್ಟಿದ್ದಾರೆ. ಅಲ್ಲಿಯ ಯುವಕರಿಗೆ ಬ್ಯಾಂಕ್ ಸಾಲಗಳು ಸಿಕ್ಕಿದಾವೆ. ಉದ್ಯೋಗ ತರಬೇತಿ ಕೇಂದ್ರಕ್ಕೆ ಅವರನ್ನ ಕರ್ಕೊಂಡು ಹೋಗುವಂತ ಒಂದು ಸಂವಹನ ಕಾರ್ಯವನ್ನ ಕಾರ್ಯಕರ್ತರು ಸರ್ಕಾರ ಮಾಡಿ ಅಲ್ಲಿ ಇವತ್ತು ಅಭಿವೃದ್ಧಿಯ ಹೊಸ ಶಕೆ ಶುರುವಾಗಿದ್ದರ ಕಾರಣಕ್ಕೆ ಎಲ್ಲೂ ನೇಮಕಾತಿ ಆಗ್ತಾ ಇಲ್ಲ. ಹಾಗಾಗಿ ಒಂದು ಸರ್ಕಾರ ತನ್ನ ಪ್ರಬಲ ಉಕ್ಕಿನ ಹಸ್ತವೂ ಬೇಕಾಗ್ತದೆ, ಅದೇ ರೀತಿ ಅಭಿವೃದ್ಧಿಯ ಕೋಮಲ ಕೈಯೂ ಬೇಕಾಗಿರ್ತದೆ. ಎರಡೂ ಅಲ್ಲಿ ಬಂದಿರೋದ್ರಿಂದ ಇವತ್ತು ನಕ್ಸಲ್ ಚಟುವಟಿಕೆ ದೇಶದಲ್ಲೇನೆ ಕಣ್ಮರೆ ಆಗೋದಕ್ಕೆ ಕಾರಣ ಆಗಿದೆ ಅಂತ ನನ್ನ ಅಭಿಪ್ರಾಯ. ಎಸ್ ಗಜೇಂದ್ರ ಅವರೇ, ನಾನು ಮಹೇಶ್ ಅವರನ್ನು ಇನ್ಕ್ಲೂಡ್ ಮಾಡ್ತೀನಿ. ಮಹೇಶ್ ಅವರೇ, ಕರೆಕ್ಟು, ನಕ್ಸಲ್ ಚಟುವಟಿಕೆಯನ್ನು ನಿರ್ಮೂಲನೆ ಮಾಡ್ತಾ ಇದ್ದೀವಿ, ಆಲ್ಮೋಸ್ಟ್ ಆಗಿದೆ, ಬಸ್ತಾರು ಕೂಡ ಕಂಟ್ರೋಲಿಗೆ ಬಂದಿದೆ ಅಂತ. ಕರೆಕ್ಟು. ಬಟ್ ಅದ್ರಲ್ಲಿ ಕಾಂಗ್ರೆಸ್ ಅನ್ನು ಯಾಕೆ ಇನ್ಕ್ಲೂಡ್ ಮಾಡ್ಕೊಂಡ್ರಿ ಅಂತ ಅರ್ಥ ಆಗಲಿಲ್ಲ. ನಿಮ್ಮ ಅಚೀವ್ಮೆಂಟ್ ಹೇಳುವಾಗ ಕಾಂಗ್ರೆಸ್ಗೆ ಯಾಕೆ ಬೈಬೇಕು? ನಾವು ಮಾಡಿದ್ವಿ ಸರ್, ಕರೆಕ್ಟು, ಕಾಂಗ್ರೆಸ್ ಅದನ್ನು ಮಾಡಿತ್ತು, ಕಾಂಗ್ರೆಸ್ ಅದಕ್ಕೆ ನೀರೆರೆದು ಪೋಷಿಸ್ತು ಅಂತಂದ್ರೆ ಹೆಂಗೆ? ನೋಡಿ, ಪುಣ್ಯವಶಾತ್ ಒಂದು ಮುತ್ಸದ್ದಿ ನಾಯಕತ್ವ, ಒಂದು ದೃಢ ನಿಶ್ಚಯ ಒಂದು ಮಾಡಿದರ ಪರಿಣಾಮವಾಗಿ ದೇಶದಲ್ಲಿ ಏನು ರಕ್ತಸಿಕ್ತ ಕ್ರಾಂತಿಯ ಈ ನಕ್ಸಲ್ ಚಳುವಳಿ ಒಂದಷ್ಟು ಅಂತ್ಯ ಆಗಿರ್ತಕ್ಕಂಥದ್ದು. ಒಂದು ಕಾಂಗ್ರೆಸ್ಸಿಗೂ ಈ ಎಡಪಂಥ ವಿಚಾರಧಾರೆಗೂ ಮೊದಲಿಂದ ಅವಿನಾಭಾವ ಸಂಬಂಧ. ಒಬ್ಬ ನೆಹರು ಈ ಎಡಪಂಥೀಯ ವಿಚಾರ, ಮಾರ್ಕ್ಸ್ ಮತ್ತು ಇದರ ಮೇಲೆ ಒಂದು ರೀತಿ ವ್ಯಾಮೋಹದ ಕಾರಣಕ್ಕೋಸ್ಕರ ದೇಶದ ಒಳಗಡೆ ಇವತ್ತು ಎಲ್ಲ ಕಡೆ ಈ ಥರ ಎಡಪಂಥೀಯ ವಿಚಾರಧಾರೆಯ ಒಳಗಡೆ ಒಂದು ರೀತಿಯ ಒಂದು ಚಳುವಳಿಗೆ ನಾಂದಿ ಆಡಿದಂಥ ವಿಚಾರಧಾರೆ ನಿಷೇಧಿತ ಅಲ್ಲ, ನಿಷೇಧಿತ ಅಲ್ಲ. ನಾನು ಮಾಡಬೇಕು, ನಾನು ಒಂದು ಮಾತು ಹೇಳ್ತೇನೆ. ಎಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದ್ರು ಇವರು ಅಂತಂತಂದ್ರೆ, ಇಬ್ಬರು ಮಹನೀಯರು ಮಾತನಾಡಿದ್ರು. ಕಳೆದ 10 ವರ್ಷಗಳಲ್ಲಿ ಈ ಥರದ ಅನೇಕ ಸುಧಾರಣೆಗಳು, ಬದಲಾವಣೆಗಳು ತರೋದ್ರಿಂದ ಆಗಿದೆ. ಯಾಕೆ 67 ವರ್ಷಗಳಾಗಲಿಲ್ಲ ಅಂತೇಳಿ ಅಂತ.
ಅಂದರೆ ಈ ದೇಶದ ಒಳಗಡೆ ನಕ್ಸಲ್ ಚಳುವಳಿಗೆ ಪ್ರೇರಣೆ ಕೊಟ್ಟಂಥದ್ದು, ಅದನ್ನು ಪೋಷಿಸ್ತಕ್ಕಂಥದ್ದು, ತಮ್ಮ ವಿಚಾರಕ್ಕೆ ಹತ್ರ ಇದೆ ಅನ್ನೋಕ್ಕೋಸ್ಕರ ಇದನ್ನು ಪೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಅವ್ಯಾಹತವಾಗಿ ಕಾಂಗ್ರೆಸ್ಸು ಕಳೆದ 70 ವರ್ಷಗಳಿಂದ ಈ ದೇಶದಲ್ಲಿ ಮಾಡ್ತಾ ಬಂದಿರೋ ಅಂಥದ್ದು. ನಕ್ಸಲ್ ಚಳುವಳಿ ಹತ್ಯೆ ಆಗಿರ್ಬೋದು, ಆದರೆ ಇವತ್ತು ಅರ್ಬನ್ ನಕ್ಸಲರು ಮುಖ್ಯಮಂತ್ರಿ ಕಚೇರಿ ಒಳಗಡೆ, ಬೇರೆ ಬೇರೆ ಒಳಗಡೆ, ಸಿದ್ದರಾಮಯ್ಯನ ಸುತ್ತ, ಈ ದೇಶದ ರಾಹುಲ್ ಗಾಂಧಿ ಸುತ್ತ ಅರ್ಬನ್ ನಕ್ಸಲರು ಕಾಂಗ್ರೆಸ್ಸಿಗರ ಒಳಗಡೆ ನುಸುಳಿರ್ತಕ್ಕಂಥದ್ದು. ಇವತ್ತಿನ ಕಾಂಗ್ರೆಸ್ ಪಾರ್ಟಿಯ ಒಳಗಡೆ ಇರ್ತಕ್ಕಂಥ ಅನೇಕ ತೀರ್ಮಾನಗಳು ಇವತ್ತು ಅದು ರಾಷ್ಟ್ರ ವಿರೋಧಿ ಇರ್ಬೋದು, ಧರ್ಮ ವಿರೋಧಿ ಇರ್ಬೋದು, ಯಾವುದೇ ಇರ್ಬೋದು, ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಈ ತಥಾಕಥಿತ ಶಕ್ತಿಗೆ ಆದಿದೆ ಆ ನಕ್ಸಲರು ಇವತ್ತು ಕಾಂಗ್ರೆಸ್ಸಿಗರ ರೂಪದಲ್ಲಿ ಇವತ್ತು ಜೀವಂತವಾಗಿದ್ದಾರೆ. ನಕ್ಸಲ್ ಚಳವಳಿ, ಹಿಂಸೆ ಚಳವಳಿ, ಅದನ್ನು ನಾವು ಮುಗಿಸಿರ್ಬೋದು. ಇವತ್ತು ನಕ್ಸಲರು ಶರಣರಾಗಿರ್ಬೋದು, ಇವತ್ತು ಎಲಿಮಿನೇಟ್ ಮಾಡಿರ್ಬೋದು. ನಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ಆ ವಿಚಾರವನ್ನು ಆಕರ್ಷಣೆ ಇಲ್ದಿರ್ತಕ್ಕಂಥ ಯುವಕರುಗಳು ನೂರಾರು ಸಂಖ್ಯೆ ಒಳಗಡೆ ಇವತ್ತು ಈ ದೇಶದ ಮುಖ್ಯವಾಹಿನಿ ಒಳಗಡೆ ಸೇರಿದ್ರೆ ಇವತ್ತು ಕೂಡ ಸಸ್ಪೆಕ್ಟ್ ಆಗಿ ಜೀವಂತವಾಗಿ ಅರ್ಬನ್ ನಕ್ಸಲರ ರೂಪದಲ್ಲಿ, ಅದು ಬೇರೆ ಬೇರೆ ಆಯಾಮದ ಒಳಗಡೆ, ಅದು ಪ್ರೊಫೆಸರ್ಗಳ ರೂಪದಲ್ಲಿ, ಅದೆಲ್ಲ ಯೂನಿವರ್ಸಿಟಿ ಒಳಗಡೆ ವಿದ್ಯಾರ್ಥಿ ನಾಯಕರ ರೂಪದೊಳಗಡೆ ನಕ್ಸಲರನ್ನು, ಎಡಪಂಥೀಯ ಬುದ್ಧಿಜೀವಿಗಳನ್ನು ಒಂದೇ ತಕ್ಕಡಿಯಲ್ಲಿ ಹೆಂಗ್ ಇಡ್ತೀರಿ? ಪ್ರಶ್ನೆನೆಲ್ಲ ಇದನ್ನ ಒಂದೇ ತಕ್ಕಡಿಯಲ್ಲಿ ಹೆಂಗ್ ಇಡ್ತೀರಿ? ಇವರು ಮೊನ್ನೆ ಉಪರಾಷ್ಟ್ರಪತಿ ಚುನಾವಣೆ ಯಾರನ್ನ ಕ್ಯಾಂಡಿಡೇಟ್ ಮಾಡಿದ್ರು? ರಷ್ಯಾದ ಕಮ್ಯುನಿಸ್ಟ್ ಪಾರ್ಟಿ ಹಣ ತೆಗೆದುಕೊಂಡ್ಬಿಟ್ಟು JNU ಸ್ಥಾಪನೆ ಮಾಡಿದ್ರು. ದೇಶದ ಒಳಗಡೆ ಪ್ರತಿಯೊಂದು ವಿದ್ಯಮಾನದ ಹಿಂದ್ಗಡೆ ಯಾವುದೆಲ್ಲ ಹಿಂಸಾಚಾರ ಅಂತಿದೆ, ಭಾರತದ ನೆಲಕ್ಕೆ ಒಗ್ದೇ ಇರ್ತಕ್ಕಂಥ ಹಿಂಸಾಚಾರವನ್ನ, ಭಯೋತ್ಪಾದನೆಯನ್ನ ಪೋಷಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ನೇರವಾಗಿ ಮಾಡಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.